वायल ಮೇಲೆ ಬಂದ್ ಲೆಕ್ಕ ನೋಡ್ಕೊಳ್ಬೇಕು. ₹1 ಕಮ್ಮಿ ಬಂದ್ರು ಕೂಡ ಅನ್ಲೋಡರ್ ಇದ್ದು ಹಣಕ್ಕೆ ಕಟ್ ಆಗುದಿಲ್ಲ. ಡ್ರೈವರ್ ಇದ್ದೇ ಹಣ ಕೇಳುದು ಎಂತ ಆಯ್ತಾ ಅಂತ ಹೇಳಿ, ಗೊತ್ತಾಯ್ತಾ? ಬ್ಯಾಗ್ ಇದ್ದು ಜವಾಬ್ದಾರಿ ನನಗೆ ಸಿಗ್ಲಿಲ್ಲ. ಹಾಗಾದ್ರೆ ನಾನು ಹೇಳುದು ಎಂತ ಗೊತ್ತಾ, ಯಾರ್ಯಾರು ಲೈನ್ಗೆ ಹೋಗ್ತಾರ ಅವರವರೇ ಬಂದು ಗಾಡಿಯನ್ನು ಖಾಲಿ ಮಾಡಿ. ಅದೇ ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಕಕ್ಕಿಂಜ ಬಿಟ್ಟು ನೆರಿ ಹತ್ರ ರೀಚ್ ಆಗ್ತಾ ಬಂದ್ವಿ. ಇಲ್ಲಿ ಒಂದು ಹೊಸ ಅಂಗಡಿ ಇತ್ತು ಮಾರೆ. ಇಲ್ಲಿ ಅಂಗಡಿ ಬಂದಾಗಿದೆ. ಈ ತರ ಅಂಗಡಿ ಎಲ್ಲ ಬಂದಾದ್ರೆ ತುಂಬಾ ಕಷ್ಟ ಆಗ್ತದೆ. ಅದಕ್ಕೆ ವಸಂತನ ಹತ್ರ ಫೋನ್ ಮಾಡ್ಲಿಕ್ಕೆ ಹೇಳಿದ್ದೇನೆ, ಮಾಡಿ. ಯಾರು ಓನರ್? ಇನ್ನೊಮ್ಮೆ ಟ್ರೈ ಮಾಡಿ. ಇಲ್ಲಿ ಬಂದು ನಟ ತಿರ್ಬೋದು ಮಾರೆ. ನನ್ನ ಇಲ್ಲಿ ಜಿಯೋ ಸಿಮ್ ಇರೋದು, ನೆಟ್ವರ್ಕ್ ಸಿಗೋದಿಲ್ಲ. ಅದಕ್ಕೋಸ್ಕರ ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ವಸಂತನ ಹತ್ರ ಐಫೋನ್ ಉಂಟು, ಅದಕ್ಕೋಸ್ಕರ. ಇನ್ನೊಮ್ಮೆ ಮಾಡಿ ಬಿಡಬೇಡಿ. ಅಂಚನೆ ಪಡು. ಈ ಥರ ಅಂಗಡಿ ಎಲ್ಲ ಬಂದಾದರೆ ನಮಗೆ ಲೈನ್ ಮಾಡಲಿಕ್ಕೆ ಸಹ ಟೈಮ್ ಸಿಗೋದಿಲ್ಲ. ಅದೇ ಕಷ್ಟ ಆಗೋದು, ಉಪದ್ರ ಆಗೋದು. ಫಸ್ಟ್ ಆಫ್ ಆಲ್ ಉಪದ್ರ ಆಗೋದು ಅದೇ. ನೋಲ್ತಿರ್ತಿ ಇದೆಲ್ಲಿಂದ ಮಾರ ಈ ಥರ ರಬ್ಬರ್ ಬ್ಯಾಂಡ್ ಎಲ್ಲ ತಗೊಂಡು ಬಂದದೀವ. ಬ್ಯಾಗಲ್ಲಿ ಹಾಕಿಡುವ, ಇಲ್ಲ ಅಂತ ಹೇಳಿದರೆ ಇದು ಎಲ್ಲೆಲ್ಲಿಗೆ ಹೋಗ್ತದೆ. ಇಲ್ಲದು ಇರಲಿ ಅಂತ. ಹೀಗೆ ಪರವಾಗಿಲ್ಲ, ತೆಗೆದಿಲ್ವಾ? ಮಾಡಿದ್ದು ಕೇಳಿ. ಆಯಿಲ್ ಮೇಲೆ ಬಂದು ಹರಿಪ್ರಸಾದ್ ಅಂತಣ್ಣ ಭಾರಿ ಖುಷಿಯಲ್ಲಿದ್ದೀರಾ? ಎಂತ ಖುಷಿ ಅಂತ ಮತ್ತೆ ಹರಿಪ್ರಸಾದ್ ಫೋನ್ ಮಾಡ್ತೀನಿ ನೋಡ್ಬೇಕು. ಎಂತ ಹೇಳಿದ? ಕಷ್ಟ ಆಗುದು ಇದೇ ಮಾರೆ. ಅವ್ರ ಹತ್ರ ಫೋನ್ ಮಾಡಿ, ಅವ್ರ ಹತ್ರ ಇನ್ನೊಬ್ಬರ ಹತ್ರ ಕೇಳಿ, ಇವರು ಬರ್ತೇನೆ ನಿಲ್ಲಿ ಅಂತ ಅಲ್ಲ ಕೇಂದ್ರ. ಸರಿ ತೆಕ್ಕೊಂಡು ಹೋಗುದು. ರಿಟರ್ನ್ ಅಲ್ಲ? ಹೋಗೋ ಬನ್ನಿ. ಡೀಸೆಲ್ ಎಷ್ಟುಂಟು? ಡೀಸೆಲ್ ಅಷ್ಟರಲ್ಲಿ ಉಂಟು. ನಮ್ಮ ಈ ಗಾಡಿದು ಬ್ಯಾಟ್ರಿ ಡೌನ್ ಆಗ್ತುಂಟು. ಎಂತಂತ ಗೊತ್ತಿಲ್ಲ. ಮೊನ್ನೆ ಇನ್ನೊಬ್ರು ಡ್ರೈವರ್ ಹೋದವರು ಬಾಕಿ ಆಗಿದ್ರು ಅರ್ಧದಲ್ಲಿ. ಎಂತಂತ ಗೊತ್ತಿಲ್ಲ. ಮೊನ್ನೆ ಶೋರೂಮಿಗೆ ಹೋಗಿ ಬಂದದಷ್ಟೇ. ಆದರೂ ಕೂಡ ಮತ್ತೊಮ್ಮೆ ಅದೇ ಪ್ರಾಬ್ಲಮ್. ಈಗ ಈ ಹೊಸ ಗೇರ್ ಬಾಕ್ಸ್ ಹಾಕಿದ್ದಾರೆ. ಹೊಸದಂತ ಹೇಳಿದರೆ ಮುಂಚೆದ ಗೇರ್ ಬಾಕ್ಸ್, ಆದರೆ ರಿಪೇರಿ ಮಾಡಿ ಕೊಟ್ಟಿದ್ದಾರೆ. ರಿಪೇರಿ ಮಾಡಿ ಕೊಟ್ಟಾದ್ಮೇಲೆ ಮುಂಚೆಗಿಂತ ಹಾಳಾಗಿ ಹೋಗಿದೆ. ಮುಂಚೆನೇ ಸರಿ ಇತ್ತು, ಈಗನೇ ಸರಿ ಇಲ್ಲ. ಇಲ್ಲೊಂದು 2 ಅಂಗಡಿಗೆ ಹಾಕ್ಲಿಕ್ಕೆ ಉಂಟು. ನೀವು ಮತ್ತೆ ಫೋನ್ ಮಾಡಿ ವಸಂತಣ್ಣ. ಇಲ್ಲೊಂದು 2 ಫೋನ್ ಅಂಗಡಿ ಹಾಕ್ಲಿಕ್ಕೆ ಉಂಟು. ಇಲ್ಲೊಂದು 2 ಅಲ್ಲ 4 ಅಂಗಡಿ ಉಂಟು. ಇಲ್ಲೊಂದು ಮತ್ತೆ ಎದುರುಗಡೆ 2 ಅಂಗಡಿ ಉಂಟು. ನೆರಿಯ ಫಸ್ಟಿಗೆ ಪಾಸ್ ಮಾಡುವ ಬನ್ನಿ. ಇದೊಂದು ಹೋಟೆಲ್ಗೆ ಹಾಕ್ಲಿಕ್ಕಿತ್ತು. ವಸಂತಣ್ಣ ಅಕ್ಕಿಯೆಲ್ಲ ಹಾಕಿ ಬಂದರು. ಇದೊಂದು ಕಟ್ಟ ಇದೆ ವಸಂತಣ್ಣ. ಮತ್ತೆ ಈ ಬಿಲ್ ಕೊಟ್ಟು ಬನ್ನಿ ಅವರಿಗೆ. ನಾನು ಎಣ್ಣೆ ಎಳೆದಿಡ್ತೇನೆ, ನೀವು ಕೊಟ್ಟು ಬನ್ನಿ ಅದನ್ನು. ಮತ್ತು ಈ ಎಣ್ಣೆ ಕೊಡಲಿಕ್ಕೆ ಉಂಟು. ಈ ಎಣ್ಣೆ ಇಲ್ಲೊಂದು ಅಭಿಲಾಷ್ ಸ್ಟೋರ್ ಅಂತ ಉಂಟು, ಅಲ್ಲಿಗೆ ಎಣ್ಣೆ ಎಂತಲ್ಲ ಉಂಟು ನೋಡು. ತೊಂದರೆ ಇಲ್ಲ, ಉಂಟು, ಎಲ್ಲ ಉಂಟು. ಮತ್ತು ಇದೆರಡು ಎದುರುಗಡೆ ಹಾಕಲಿಕ್ಕೆ, ಎದುರುಗಡೆ ಇಡಬೇಕು. ಯಾಕಂತ ಹೇಳಿದ್ರೆ ಇಲ್ಲೇ ಒಂದು 2 ಅಂಗಡಿ ಉಂಟು. ಅದಕ್ಕೋಸ್ಕರ ಎದುರಿಟ್ಟರೆ ಮತ್ತೆ ಹಿಂದೆದು ಡೋರ್ ತೆಗಿಲಿಕ್ಕಿಲ್ಲ. ನಮಗೆ ಡೋರ್ ತೆಗೆಯುವುದು ಉಳಿತದೆ. ಅದಕ್ಕೋಸ್ಕರ ಇದನ್ನು 2 ಕಟ್ಟನ್ನು ಡ್ರೈವಿಂಗ್ ಸೀಟ್ ಅಂತ ಇಡುವ. ಇದನ್ನೊಂದಲ್ಲಿ ಕೊಡುವ. ಇದನ್ನು ಎದುರುಗಡೆ ಕೊಡಲಿಕ್ಕೆ ಅಷ್ಟು. ವಸಂತನ ಅಲ್ಲಿಗೆ ಹೋಗಿ ಬರುವಾಗ ಅಲ್ಲಿ ಒಂದು ಅಂಗಡಿ ಉಂಟು, ಅಲ್ಲಿಗೆ ಹೋಗಿ ಬರುವಾಗ ನಾವು ಅಲ್ಲಿಂದ ಬಿಲ್ ತಗೊಂಡು ಬರುವ ಅಷ್ಟೇ. ನೆರಿಯ ಜಂಕ್ಷನ್ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ನೀರೆಲ್ಲ ಜಾಸ್ತಿ ಏನಿಲ್ಲ. ಮುಂಚೆ ಈ ಕಡೆಯಿಂದ ಹೋಗ್ತಾ ಇದ್ವಿ ಇಲ್ಲಿ ಒಂದು ಅಂಗಡಿಗೆ. ಎಲ್ಲಿಗೆ? ಅದು ಕ್ರಿಸ್ಟಿ ರೋಡ್ ಅದಿಲ್ಲ, ಇವತ್ತು ಇಲ್ಲ. ಮತ್ತೆ ಇದೆಂತ ವಸಂತಣ್ಣ ಕಾಲಡಿಯಲ್ಲಿ ರಿಟರ್ನ್ ಇದ್ದ? ಅದನ್ನು ಇವತ್ತೇ ಕೊಟ್ಟು ಬಿಡಿ ಆಯ್ತಾ? ಮೊನ್ನೆ ಎಂತ ಆಯ್ತು ಅಂತ ಹೇಳಿದ್ರೆ, ನಾನು ಅದಕ್ಕೆ ಈಗ ಸಡನ್ ನೆನಪಾಯ್ತು ನನಗೆ. ಮೊನ್ನೆ ಈ ಲೈನಲ್ಲಿ ನೀವಲ್ಲ ಬಂದದ್ದು, ಇನ್ನೊಬ್ರು ಕಂಡಕ್ಟರ್ ಬಂದಿದ್ರು. ಅದು ವಿಷಯ ಏನಾಯ್ತು ಅಂತ ಹೇಳಿದರೆ, ಒಂದು ಅಂಗಡಿಯಲ್ಲಿ ಎಂಥದ ಒಂದು ಇದೆಲ್ಲ ಕೊಟ್ಟರು. ಎಂತ ಗೊತ್ತುಂಟ, ಐಟಮ್ ರಿಟರ್ನ್ ಕೊಟ್ಟರು. ಅದಕ್ಕೋಸ್ಕರ ಅದರಲ್ಲಿ ಸ್ವಲ್ಪ ಲೆಸ್ ಮಾಡಲಿಕ್ಕಿತ್ತು, ತುಂಬ ಲೆಸ್ ಮಾಡಲಿಕ್ಕಿತ್ತು. ಗೊತ್ತಾಯ್ತಾ? ಎಲ್ಲಿ? ಅದು ಅರಸಿನಮಕ್ಕಿಯಲ್ಲಿ.
ನಾನೆಂತ ಮಾಡಿದೆ, ಇದು ನಾನು ಲೆಸ್ ಮಾಡ್ತಾ ಇದ್ದೆ, ಐಟಮ್ ಅನ್ನೆಲ್ಲ ಲೆಸ್ ಮಾಡ್ತಾ ಇದ್ದೆ. ಲೆಸ್ ಮಾಡಿ ಸ್ವಲ್ಪ ಐಟಮ್ಗೆಲ್ಲ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿ ಎಲ್ಲ ಓನರ್ ಹತ್ರ ಎಲ್ಲ ಮಾತುಕತೆ ಆಯ್ತು ಆ ಅಂಗಡಿಯಲ್ಲಿ. ಅದಕ್ಕೋಸ್ಕರ ಆಯ್ತು ಮಾರ್ರೆ, ನಾನು ಹೇಳಿದ್ದೆ ಓನರ್ ಹತ್ರ ಕೇಳಿ, ಓನರ್ ಎಷ್ಟು ಹೇಳ್ತಾರೆ ಅದನ್ನು ಲೆಸ್ ಮಾಡ್ತೇನೆ ಅಂತ ಹೇಳಿದ್ದೆ. ಹಾಗೆ ಲೆಸ್ ಮಾಡ್ತಾ ಇದ್ದೆ. ಲೆಸ್ ಮಾಡುವಾಗ ಆ ಹೆಂಗಸು ತುಪ್ಪ ರಿಟರ್ನ್ ಕೊಟ್ಟಿದಂತೆ. ತುಪ್ಪ ರಿಟರ್ನ್ ಕೊಟ್ಟದೆಂತಾಗಿದೆ, ನಾನು ತಗೊಳ್ಳಿಲ್ಲ ತುಪ್ಪ, ಯಾಕಂದ್ರೆ ನಾನು ಲೆಕ್ಕದಲ್ಲಿದ್ನಾ. ಈಗ ಡ್ರೈವರ್ ಲೆಕ್ಕ ಮಾಡುವಾಗ ಈಗ ನೀವಲ್ಲ ತಗೊಂಡು ಬರೋದು, ಹಾಗೆ ಇನ್ನೊಬ್ಬ ಕಂಡಕ್ಟರ್ ಕೂಡ ತಗೊಂಡು ಬಂದ. ನಾನೆಂತ ಮಾಡಿದೆ, ಬಂದೆ ಇವರ ಹತ್ರ ಎಲ್ಲ ಕೇಳಿದೆ, ಮತ್ತೆ ಲೆಕ್ಕ ಎಲ್ಲ ಕರೆಕ್ಟ್ ಮಾಡಿ ಬಂದೆ ಮಾರ. ಬಂದು ಅದು ಗುರುವಾರ ದಿವಸ ನಡೆದದ್ದು. ಮತ್ತೆ ಗುರುವಾರ ಬಂದು ನಾನು ಶನಿವಾರ ಅಲ್ಲ ಸೋಮವಾರ ಮಂಗಳವಾರದ ದಿವಸ ನನ್ನ ಹತ್ರ ಓನರ್ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ನನ್ನ ಹತ್ರ ಕೂಡ ಹೇಳಿದ್ರು, ಎಂತಂತೆ ತುಪ್ಪ ಸಿಕ್ಕಿದ ನಿಮ್ಗೆ ಅಂತ ಹೇಳಿ. ಗುರುವಾರ ಬಿಟ್ಟ ಲೈನ್ ಇದು ಗಾಡಿ, ಅವರು ಶುಕ್ರವಾರ ಬೆಳಿಗ್ಗೆ ಒಂದು ಖಾಲಿ ಮಾಡ್ಬೇಕು, ಹೌದಲ್ವಾ? ಹೌದೌದು. ತಪ್ಪಿ ಆಡುದು ಶುಕ್ರವಾರ ಬೆಳಿಗ್ಗೆ ಖಾಲಿ ಮಾಡ್ಬೇಕು ಅವ್ರು, ಎಂತ ಐಟಮ್ ಇದ್ರು ಕೂಡ. ಶುಕ್ರವಾರ ನೀವೇ ಖಾಲಿ ಮಾಡಿ. ಗುರುವಾರದ ಲೈನ್ ಸರಿ ಅಲ್ಲ, ಗುರುವಾರದ ಲೈನ್ ಅಂತ ಹೇಳಿದ್ರೆ ಗುರುವಾರ ಬರ್ಲಿಕ್ಕೆ ಆಗುದಿಲ್ಲ, ಅವ ಇಳ್ದು ಹೋಗ್ತಾನೆ, ಪಾಪ ದೂರ ಹೋಗ್ಲಿ ಉಂಟು, ಅವ ಲೈನ್ ಇಂದ ಇಳ್ದು ಹೋಗ್ತಾನೆ. ನಾನು ಕೂಡ ಹಾಗೆ ಮುಂಚೆ ಇಳ್ದು ಹೋಗ್ತಿದ್ದೆ ಲೈನ್ ಇಂದ. ಈಗ ಹೋಗುದಿಲ್ಲ ನಾನು, ಯಾಕಂದ್ರೆ ಕೈ ಕಟ್ಟೋಳು ಗೋಡನಿಗೆ ಬಂದು ಡ್ರೆಸ್ ಹಾಕಿ ಹೋಗುದು. ನಿಜವಾಗಿ ನಾನು ಗೋಡನಿಗೆ ಬಂದ್ರು ಕೂಡ ನಾನು ಆ ದಿವಸ ಖಾಲಿ ಮಾಡುದಿಲ್ಲ ಯಾವ್ದಾದ್ರು ಗಾಡಿಯನ್ನು. ಮರು ದಿವಸ ಬೆಳಿಗ್ಗೆ ಬಂದು ನಾನು ಖಾಲಿ ಮಾಡುದು, ಹೌದಲ್ಲ? ಇವ ಎಂತ ಮಾಡ್ಬೇಕಿತ್ತು ಗೊತ್ತುಂಟಾ, ಆ ಕಟ್ಟನ್ನು ಎದುರಿಟ್ಟಿದ್ದೇನೆ ಅಂತ ಹೇಳ್ತಾನೆ. ಈಗ ಯಾರು ನಮ್ಮ ಇನ್ನೊಬ್ಬ ಸುರೇದ್ ಎದುರಿಟ್ಟಿದ್ದೇನೆ ಅಂತ ಹೇಳಿ. ಆಗ ಎದುರಿಟ್ಟ ಕಟ್ಟೆಯಲ್ಲಿ ಮಾಯ ಆಯ್ತು. ಇವ ನಿಜವಾಗಿ ಶುಕ್ರವಾರ ಲೈನ್ ಇಂದ ತೆಗಿಬೇಕು ಗೊತ್ತುಂಟಾ, ಶುಕ್ರವಾರ ಲೈನ್ ಇಂದ ತೆಗಿಲಿಲ್ಲ ಇವ. ನಾನು ಖಾಲಿ ಮಾಡಿದ್ದೆ ಯಾವಾಗ, ನಮ್ದು ಲೈನ್ ಇದ್ದದ್ದು ಕಾಜೂರು ಲೈನ್ ಶುಕ್ರವಾರ, ನಾನು ಖಾಲಿ ಮಾಡಿದ್ದು ಶನಿವಾರ ಬೆಳಿಗ್ಗೆ. ದನಿಯವರು ತಿರುಪತಿಗೆ ಹೊರಡ್ತಾ ಇದ್ರು, ದೊಡ್ಡ ದನಿಯವರು ಹೊರಟಾಗಿದೆ, ಎಲ್ಲ ಹೋಗಿದ್ರು ದೊಡ್ಡ ದನಿಯವರು. ಹಾಗಾದ್ರೆ ಶುಕ್ರವಾರ ಖಾಲಿ ಮಾಡ್ಲಿಲ್ಲ? ಹೇಳ್ತೆ ದೊಡ್ಡ ದನಿಯವರು ಇಲ್ಲಿಗೆ ಹೋಗಿದ್ರು, ಅವ್ರು ಮತ್ತೆ ಅವರ ಮಿಸ್ಸಸ್ ಇಲ್ಲಿಗೆ ಹೋಗಿದ್ರು ಕಾರಲ್ಲಿ. ಅದಕ್ಕೆ ನಾನು ಕೇಳಿದೆ, ದನಿಯವರು ಹೇಳಿದ್ರು ನಾವಿನ್ನೂ ಹೋಗುದು ಅಂತ ಹೇಳಿದ್ರು. ಯಾರು ಚಿಕ್ಕ ದನಿಯವರು. ನಾನು ಹೇಳಿದ್ರು ದೊಡ್ಡ ದನಿಯವರು ಅವ್ರು ಬರ್ತಾರೆ ಮತ್ತೆ ಅಂತ ಹೇಳಿದ್ರು. ಆಯ್ತು ಅದೆಲ್ಲ ನಾನು ಸುಮ್ಮನೆ ಅದೇ. ನನ್ನ ಹತ್ರ ಬಂದ ಕೂಡಲೇ ಹೇಳಿದ್ರು ಅವರು, ಗಾಡಿ ಖಾಲಿ ಮಾಡಿ ಅಂತ ಹೇಳಿದ್ರು. ಯಾವುದು ಗಾಡಿ? ದೊಡ್ಡ ಗಾಡಿ ಅಂತ ಹೇಳಿ ಇದು ಹೊಸ ಗಾಡಿಗೆ ದೊಡ್ಡ ಗಾಡಿ, ನಮ್ದು ಟಿ ಚಿಕ್ಕ ಗಾಡಿ ಗೊತ್ತಾಯ್ತಾ. ಅದಕ್ಕೆ ದೊಡ್ಡ ಗಾಡಿ ಖಾಲಿ ಮಾಡಿ. ನನಗೆ ಸಿಕ್ಕಿದ್ದು 2 ಪ್ಯಾಕೆಟ್ ಅಕ್ಕಿ ಅದರಲ್ಲಿ ಹಿಂದೆ, ಮತ್ತೆಂತ ಒಂದು ಹೆಸರು ಕಟ್ಟು, ಮತ್ತೊಂದು ಕಟ್ಟು ಸಿಕ್ಕಿತು. ಮೇಲೆ ರ್ಯಾಕಲ್ಲೆಲ್ಲ ನೋಡಿದೆ, ರ್ಯಾಕಲ್ಲಿ ಎಂತ ಇರ್ಲಿಲ್ಲ. ಚಿಕ್ಕದನಿಯವರಿಗೆ ನಾನು ತೋರಿಸಿದ್ದೇನೆ. ಮತ್ತೆ ಎದುರುಗಡೆ ನಾನು ಕೈ ಹಾಕ್ಲಿ ಹೋಗಿಲ್ಲ ಗಾಡಿಯಲ್ಲಿ. ನಮ್ಮ ಟಿ ಗಾಡಿಯಲ್ಲಿ ಎಂತ ಇತ್ತು ಅಂತ ಹೇಳಿ 2 ಪಾಮ್ ಆಯಿಲ್ ಬಾಕ್ಸ್. ಅದು ಎಲ್ಲಿದ್ದು, ಒಂದು ನಮ್ದು ಗಾಡಿ ಖಾಲಿ ಮಾಡ್ಲಿಕ್ಕೆ ಹೇಳಿದ್ರು. ಒಂದು ಕಾಜೂರು ಇದ್ದು, ಅಲ್ಲಿ ಕಾಜೂರು ಪಲ್ಲಿ ಉಂಟಲ್ಲ, ಶರೀಫ್ ಅಂತ ಅವ್ರ ಹೆಸರು, ಅವನು ಒಂದು ಪಾಮೇಲೆ ಅವ್ರು ರಿಟರ್ನ್ ಕೊಟ್ಟರು. ಹಣ ಇಲ್ಲ ಅಂತ ಹೇಳಿ ರಿಟರ್ನ್ ತರ್ಲಿಕ್ಕೆ ಹೇಳಿದ್ರು ನಮ್ಮ ದನಿಯವರು. ಅದೊಂದು ಪಾಮೇಲೆ ಎಣ್ಣೆ, ಮತ್ತೊಂದು 10 ಕೆಜಿ ಅಕ್ಕಿ. ಮತ್ತೆ ಅಲ್ಲಿ ಒಂದು ಅಂಗಡಿ ಬಂದಿತ್ತಲ್ಲ, ಅದಕ್ಕೆ ಅದು 10 ಕೆಜಿ ಅಕ್ಕಿ ಮತ್ತೊಂದು ಪಾಮೇಲೆ, 2 ಪಾಮೇಲೆ ಇತ್ತು. ಅದಕ್ಕೆ ನಾನು ದನಿಯವರು ಅಂತ ಹೇಳಿದೆ, ಈ 2 ಪಾಮೇಲೆ ನಾನು ತೆಗೆಯುವುದಿಲ್ಲ ಗಾಡಿಯಿಂದ. ಯಾಕಂತ ಹೇಳಿದ್ರೆ ನಂಗೆ ಪುನಃ ಲೋಡ್ ಮಾಡ್ಲಿಕ್ಕೆ ಉಂಟಲ್ಲ, ಅದಕ್ಕೆ 2 ಪಾಮೇಲೆ ಆಗಿ ಇರ್ಲಿ ಯಾವ್ದ್ರಲ್ಲಿ ಗಾಡಿಯಲ್ಲಿ. 2 ಪಾಮೇಲೆ ಆಗಿ ಬಿಟ್ಟೆ, ಅಕ್ಕಿ ಪ್ಯಾಕೆಟ್ ತೆಗ್ದೆ ನಾನು. ಅಕ್ಕಿ ಪ್ಯಾಕೆಟ್ ತೆಗೆದು ನಾವು ಫುಲ್ ಲೋಡ್ ಮಾಡಿದೆವು. ನಮ್ಗೆ ಎಷ್ಟು ಪಾಮೇಲೆ ಬೇಕಂತೇಳಿ ನಮ್ಮ ಮ್ಯಾನೇಜರ್ ಲೋಡ್ ಮಾಡಿದ್ವಿ ನಮ್ಮ ಗಾಡಿಗೆ. ದನಿಯವರಲ್ಲ, ಚಿಕ್ಕ ದನಿಯವರಲ್ಲ, ನಮ್ಮ ಮ್ಯಾನೇಜರ್ ಲೋಡ್ ಮಾಡಿಸಿದ್ವಿ. ಯಾವುದು? ನಮ್ಮ ಗಾಡಿಯನ್ನು ನಮ್ಮ ಮ್ಯಾನೇಜರ್ ಲೋಡ್ ಮಾಡಿಸುವಾಗ ಅವರಿಗೆ ಕೂಡ ಗೊತ್ತಿಲ್ಲ 2 ಬಾಕ್ಸ್ ಪಾಮಾಯಿಲ್ ಉಂಟು ಅಂತೇಳಿ ಗಾಡಿಯಲ್ಲಿ. ನಮ್ಮ ಚಿಕ್ಕ ದನಿಯವರಿಗೆ ಮಾತ್ರ ಗೊತ್ತಿದ್ದದು. ನಮ್ಮ ಚಿಕ್ಕ ದನಿಯವರು ಅಂತ ಹೇಳಿದ್ರು, ಆಯ್ತಿರ್ಲಿ ನಿಮ್ಗೆ ಲೈನ್ಗೆ ಬೇಕಲ್ಲ, ಆಯ್ತು ಅದೇಳಿ ನಾನು ಬಿಟ್ಟು ಆದ್ಮೇಲೆ ನಾನೆಂತ ಮಾಡಿದೆ, ಶನಿವಾರದ ಲೈನ್ ಅದು ನಾನು ಐಟಮ್ ತೆಗೆದ ಶನಿವಾರ ಈ ಗಾಡಿಯಿಂದ. ಗುರುವಾರ ಆದ ಲೈನ್ ಅಲ್ಲಿ ಶುಕ್ರವಾರ ಬಂದು ಒಂದ ಖಾಲಿ ಮಾಡ್ಬೇಕು ಐಟಮ್. ಯಾರು? ಡ್ರೈವರ್ ಆಗ್ಲಿ, ಇಲ್ಲದ್ರೆ ಕಂಡಕ್ಟರ್ ಆಗಿ ಹೋಗಿರ್ಲಿ ಖಾಲಿ ಮಾಡ್ಬೇಕು. ಇಲ್ಲಾದ್ರೆ ದನಿಯವರಿಗೆ ಫೋನ್ ಮಾಡಿ ಹೇಳ್ಬೇಕು, ಅಲ್ಲಿ ತುಪ್ಪ ಉಂಟು ಅದನ್ನು ತೆಗಿರಿ, ಬಾಕಿ ಬಿಡಿ, ತುಪ್ಪ ಇಟ್ಟಿದ್ದೇನೆ ಅದನ್ನು ತೆಗಿರಿ. ಅಷ್ಟೊಂದು ಬೇಜವಾಬ್ದಾರಿಯಾ? ಬಾಕಿ ಅವ ಗಾಡಿಗೆ ಕೈ ಹಾಕಿದ್ರೆ ಅವ ಕಳ್ಳಾಗುದಲ್ಲ. ಆಯ್ತು ಸ್ವಾಮಿ, ಈಗ ನೀವೇ ಒಂದು ಮಾತಾಡಿದ್ರಲ್ಲ ಡ್ರೈವರ್ ತೆಗಿಬೇಕಂತ ಹೇಳಿ. ಈಗ ನಾನೊಂದು ವಿಷಯ ಹೇಳ್ತೇನೆ ನಿಮ್ಮ ಹತ್ರ. ಈಗ ಡ್ರೈವರ್ ಈಗ ಗಾಡಿಗೆ ಹತ್ತಿದ ಮೇಲೆ ಡ್ರೈವರ್ ಇದ್ದು ಕೆಲಸ ಎಷ್ಟಿರ್ತದೆ? ಡ್ರೈವರ್ ಕೆಲಸ ಇರ್ತದೆ ಸರಿ. ನಾನು 1 ನಿಮಿಷ ಹೇಳುದು ಕೇಳಿ. ಡ್ರೈವರ್ ಇದ್ದು ಈಗ ಕೆಲಸ, ಈಗ ನಾನು ಫಸ್ಟ್ ಆಫ್ ಆಲ್ ಗಾಡಿ ಬಿಡ್ಬೇಕು. ಮತ್ತೊಂದು ನನಗೆ ಈಗ ಇವರು 12 ಗಂಟೆ 1 ಗಂಟೆಗೆ ಬಿಟ್ರೆ ನನಗೆ ಟೈಮ್ ಪಿಕಪ್ ಮಾಡಬೇಕು. ನಿಮ್ಮನ್ನು ಕರೆಕ್ಟ್ ಟೈಮ್ 5-6 ಗಂಟೆಗೆ ಬಿಡ್ಬೇಡ ನಿಮ್ಮ ಮನೆಗೆ, ಅದು ಮಾಡ್ಬೇಕು, ಆ ಕೆಲಸ ಮಾಡ್ಬೇಕು. ಐಟಮ್ ಎಳ್ದು ಕೊಡ್ಬೇಕು, ಮತ್ತೆ ಲೆಕ್ಕ ನೋಡ್ಕೊಳ್ಬೇಕು. 1 ರೂಪಾಯಿ ಕಮ್ಮಿ ಬಂದ್ರು ಕೂಡ
ಅನ್ಲೋಡರ್ ಇದ್ದು ಹಣ ಕಟ್ ಆಗುದಿಲ್ಲ, ಡ್ರೈವರ್ ಇದ್ದೇ ಹಣ ಕೇಳುದು ಎಂತ ಆಯ್ತಾ ಅಂತ ಹೇಳಿ, ಗೊತ್ತಾಯ್ತಾ? ಬ್ಯಾಗ್ ಜವಾಬ್ದಾರಿ ನಿಮ್ಗೆ, ಬ್ಯಾಗ್ ಇದ್ದು ಜವಾಬ್ದಾರಿ ನನಗೆ, ಎಲ್ಲ ಜವಾಬ್ದಾರಿ ನನ್ನ ತಲೆ ಮೇಲೆ ಇರ್ತದೆ. ಒಂದು ಗಾಡಿಯನ್ನು ಆರಾಮ್ಸೆ ಹೋಗಿ ತಕೊಂಡು ಬರ್ಬೇಕು, ಇದೆಲ್ಲ ಇರುವಾಗ ನಮ್ಗೆ ಅದ್ರದ್ದು ಎಲ್ಲ ನಮ್ಗೆ. ಈಗ ನಾನು ಅದೇ ಹೇಳುದು, ಸ್ವಲ್ಪ ಜವಾಬ್ದಾರಿ ಅನ್ಲೋಡರ್ಗೆ ಸಹ ಕೊಡ್ಲಿ. ಈಗ ಈಗ ನಾವು ರಿಟರ್ನ್ ತಂದಿದ್ದೇವೆ, ಹೌದು, ಎಲ್ಲ ಲೆಕ್ಕ ಬರ್ದಿರ್ತೇನೆ ನಾನು. ಆ ಟೈಮಲ್ಲಿ ಅನ್ಲೋಡರ್ ಎಂತ ಮಾಡ್ಬೇಕಂತ ಹೇಳಿದ್ರೆ ಗಾಡಿಲಿ ತಂದು ಇಡ್ಬೇಕು, ತಂದಾದ್ಮೇಲೆ ಅದನ್ನು ಕೊಡ್ಬೇಕು. ಮತ್ತೆ ಅದು ಡ್ರೈವರ್ ಹತ್ರ ಕೇಳಲಿಕ್ಕೆ ಇಲ್ಲ, ಗೊತ್ತಾಯ್ತಾ? ಇದು ಎಂತಾದ್ರೂ ಕೇಳುದು ಡ್ರೈವರ್ ಹತ್ರ, ಎಂತಾಯ್ತು. ಮತ್ತೆ ಅನ್ಲೋಡ್ ಮಾಡುವ ಮಣ್ಣು ತಿನ್ಲಿಕ್ಕೆ ಇರುದಾ? ಅದು ಕೇಳುದು ನಾನು ಫಸ್ಟಿಗೆ. ಅದೇ ನನಗೆ ಬೇಸರದೇ, ನನ್ನ ಹತ್ರ ಓನರ್ ಕೇಳಿದ್ರು. ನನಗೆ ಮತ್ತೆಂತಾಯ್ತು ಅಂತ ಹೇಳಿದ್ರೆ, ಗುರುವಾರ ನಾನು ಲೈನಿಗೆ ಹೋಗಿ ಬಂದಿದ್ದೇನೆ, ಶುಕ್ರವಾರ ಗುರುವಾರ ಈ ಗಾಡಿಯಲ್ಲಿ ಹೋದದ್ದು, ಶುಕ್ರವಾರ ನಾವು ಮರು ದಿವಸ ಕಾಜೂರಿಗೆ ಹೋದದ್ದು, ಟಿ ಗಾಡಿಯಲ್ಲಿ ಹೋದದ್ದು. ನಾವು ಶುಕ್ರವಾರ ಹೋಗಿ ಬಂದ್ವಿ, ಶನಿವಾರ ಕೂಡ ಆಗ ಆ ಶುಕ್ರವಾರದ ಗಾಡಿಯಲ್ಲಿ, ಶುಕ್ರವಾರ ದಿವಸ ಆ ಗಾಡಿಯಲ್ಲಿ ಅವರಿಬ್ಬರು ಹೋಗಿದ್ದಾರೆ, ಜುನೈದ್ ಮತ್ತೆ ಇನ್ನೊಬ್ರು ಡ್ರೈವರ್ ಅಲ್ಲ, ಇದೇ ಗಾಡಿಯಲ್ಲಿ ಹೋದದ್ದು. ತುಪ್ಪ ಇದ್ದದ್ದು ಇದೇ ಗಾಡಿಯಲ್ಲಿ, ಗೊತ್ತಾಯ್ತಾ? ಅದಾದ್ಮೇಲೆ ಶನಿವಾರ ನಾನು ಮತ್ತು ನೀವು ಮತ್ತೆ ಟಿಟಿಯಲ್ಲಿ ಹೋದದ್ದು. ಶನಿವಾರ ದಿವಸ ಅವರು ಹೊಸ ಡ್ರೈವರ್ ಒಬ್ಬರು ಬಂದಿದ್ರು, ಮತ್ತೆ ಇನ್ನೊಬ್ಬ ನಮ್ಮ ಮ್ಯಾನೇಜರ್ ಅದೇ ಗಾಡಿಯಲ್ಲಿ ಹೋದದ್ದು, ಇದೇ ಗಾಡಿಯಲ್ಲಿ. ತುಪ್ಪ 2 ದಿವಸದಲ್ಲಿ ಎಲ್ಲಿಯೋ ಮಿಸ್ ಆಗಿದೆ. ಅದು ಬಿಟ್ಟು ಈಗ ನಮ್ಮ ಹತ್ರ ಕೇಳಿ ನಾವು ಇಲ್ಲಿಂದ ಕೊಡುದು. ನನಗೆ ಕೂಡ ಫೋನ್ ಮಾಡಿದ್ರಲ್ಲ, ತುಪ್ಪ ಸಿಕ್ಕಿದೆ ನಿಮ್ಗೆ? ನಾನು ಹೇಳಿದೆ, ನಾನು ಹಿಂದೆ ತೆಗ್ದದ್ದು ನಿಮ್ಮ ಎದುರಿಗೆ, ನನಗೆ ಸಿಗ್ಲಿಲ್ಲ. ನಮ್ಮದ್ರಲ್ಲಿ ಇದ್ದ 2 ಪಾಮ್ ಆಯಿಲ್ ಅನ್ನು ನಾವು ಶನಿವಾರ ಗಾಡಿ, ನಾನು ಯಾಕೆ ಬಂದದ್ದು ಗೊತ್ತುಂಟು, ಇಲ್ಲದ್ರೆ ನಾನು ಬೇಗ ಆಗ್ತಿತ್ತು ಲೈನ್, ನಾನು ಹೋಗ್ತಿದ್ದೆ. ದನಿ ಅವ್ರು ಇಲ್ಲ, CC ಕ್ಯಾಮರಾ ಎಷ್ಟಿದ್ರು ಕೂಡ ಅಷ್ಟೇ. ಅವರು ಎಲ್ಲಾದ್ರೂ ಯಾರಿಲ್ಲ ಅಂತೇಳಿ ಗೊತ್ತಾದ್ರೆ ಕದ್ದುಕೊಂಡು ಹೋಗೋನಿಗೆ ಎಷ್ಟುಂಟು, ಅದಕ್ಕೆ ಗಾಡಿಗೆ ನಮ್ಗೆ ಲಾಕ್ ಉಂಟಾ? ಯಾವ ಗಾಡಿಗಾದ್ರೂ ನಮ್ಮ ಲಾಕ್ ಇಲ್ಲ ಹಿಂದೆಗೆ. ದನಿ ಅವರಿದ್ರೆ ಮೇಲೆ ಸೌಂಡ್ ಆಗುವಾಗ ಓಡಿಕೊಂಡು ಬರ್ತಾರೆ, ಎಲ್ಲಿಂದ? ಗೋಡನಿಂದ ಓಡಿಕೊಂಡು ಬರ್ತಾರೆ. ಅದಕ್ಕಾಗಿ ನಾನು ಎಂತ ಮಾಡಿದೆ, ಶನಿವಾರ ದಿವಸ ಎಲ್ಲ ನಮ್ದು ಗಾಡಿ ಖಾಲಿ ಮಾಡಿ ಖಾಲಿ ಗಾಡಿ ಇಟ್ಟು ಬಂದೆ. ಸರಿ ಅಲ್ಲ? ಇಲ್ಲಿ ಒಂದು ಓಲ್ಡ್ ಬ್ಯಾಲೆನ್ಸ್ ತಕೊಂಡು ಬನ್ನಿ, ನಾನು ಮಾತಾಡ್ತೇನೆ ಅವ್ರ ಹತ್ರ. ವಿಷಯ ಏನಾಗುದಂತ ಹೇಳಿದ್ರೆ, ಈ ತರ ಆಗಿ ಈಗ ನೋಡಿ ವಸಂತಣ್ಣ, ಈಗ ನಾವು ಇಬ್ರು ಲೈನಿಗೆ ಹೋಗ್ತೇವೆ. ನಮ್ಗೆ ಲೈನಿಗೆ ಹೋದಲ್ಲಿ ಸತ್ಯವಾಗಿ ಹೇಳುವುದು, ನಮ್ಗೆ ಒಮ್ಮೊಮ್ಮೆ ಪ್ಯಾಕೆಟಲ್ಲಿ ಒಂದೊಂದು ಗೋಣಿಯಲ್ಲಿ ಅರ್ಧ kg ಬೊಂಬೈ ರವೆ ಜಾಸ್ತಿ, ಇಲ್ಲದಿದ್ರೆ ಬೇರೆ ಎಂತಾದ್ರೂ ಒಂದು ಸಿಗ್ತಾ ಇರ್ತದೆ. ಮತ್ತೆ ಅವತ್ತು ಕೂಡ ಆಣಿ ಬೆಲ್ಲಕ್ಕೆ ಸಿಕ್ಕಿತ್ತು. ಮತ್ತೆ ನಾವು ಕದಿಯುವುದಾದ್ರೆ ಮೊನ್ನೆ ನಮ್ಗೆ ಶನಿವಾರದ ದಿವಸ 2 ಬಾಕ್ಸ್ ಪಾಮ್ ಆಯಿಲ್ ಕೂಡ ಇತ್ತು. ನಮ್ಗೆ ಅಂತ ದುಡ್ಡು ಬೇಡ ಸ್ವಾಮಿ, ಫಸ್ಟ್ ಆಫ್ ಆಲ್ ಅಂತ ದುಡ್ಡು ಬೇಡ ನಮ್ಗೆ. ಆ ತುಪ್ಪ ಯಾರ್ಯಾರೋ ತೆಗೆಯುವುದು ಎಂತ ಆಗಿದೆ ಅಂತ ಫಸ್ಟ್ ಆಫ್ ಆಲ್ ನನಗೆ ಆ ತುಪ್ಪ ನಾನು ತಗೊಂಡು ನೆನಪಿಲ್ಲ. ಯಾಕಂದ್ರೆ ಈಗ ಕೆಲವೊಮ್ಮೆ ಒಂದೊಂದು ಅಂಗಡಿಯಲ್ಲಿ ನಾನು ಲೆಕ್ಕ ಬರೆದು ನಾನೇ ಅಮೌಂಟ್ ತಗೊಳ್ತೇನೆ. ಹಾಗೆ ಅಮೌಂಟ್ ಲೆಕ್ಕ ಎಲ್ಲ ಬರೆದು ನಾನೇ ರಿಟರ್ನ್ ಐಟಮ್ ಅನ್ನು ತಗೊಂಡು ಬಂದು ಎಲ್ಲಿಯಾದ್ರೂ ಇಟ್ಟರೆ ಮತ್ತೆ ನಾನು ಅದನ್ನು ಮರುದಿವಸ ಹೋಗಿ ಕೊಡ್ತೇನೆ. ಇದು ನಾನು ತಗೊಂಡದ್ದಲ್ಲ, ಫಸ್ಟ್ ಆಫ್ ಆಲ್ ತಗೊಂಡದ್ದು ಇನ್ನೊಬ್ಬರು ಅವರು ಕಂಡಕ್ಟರ್ ತಗೊಂಡದ್ದು. ಹಾಗಿರುವಾಗ ನಾವು ಅದರದ್ದು ಜವಾಬ್ದಾರಿ ಎಲ್ಲ ತಗೊಳ್ಬೇಕಂತ ಹೇಳಿದ್ರೆ ನಮ್ಗೆ ಸಹ ಕಷ್ಟ ಆಗ್ತದೆ ವಸಂತ. ನಿಂಗೆ ಗೊತ್ತಿಲ್ವಾ ನನಗೆ ಎಷ್ಟು ಕೆಲಸ ಉಂಟು ಗಾಡಿಯಲ್ಲಿ? ಸರಿ, ಆದ್ರೆ ಕೆಲಸ ಕಷ್ಟ ಆಗ್ತದೆ ಸರಿ, ನಿಮ್ದು ಕೆಲಸ ಎಷ್ಟು ಕಷ್ಟ ಉಂಟು ಅಂದ್ರೆ ನಮ್ಗೆ ಕೂಡ ಗೊತ್ತುಂಟು. ಆದ್ರೆ ನಾನು ವಿಷಯ ಹೇಳುದು, ಅಷ್ಟು ತೆಕೊಂಡವನಿಗೆ ಕೂಡ ನೆನಪಿಲ್ಲ ಎಲ್ಲಿ ಇಟ್ಟಿದ್ದೇನೆ ಅಂತ ಹೇಳಿ. ಇಟ್ಟಿದ್ದೇನಾ, ಹಿಂದೆ ಇಟ್ಟಿದ್ದೇನಾ? ನನ್ನ ಹತ್ರ ಫಸ್ಟ್ ಇಲ್ಲ, ಎದುರಲ್ಲಿ ಇತ್ತು ಅಂತ ಹೇಳ್ದ. ಮತ್ತೆ ಹೇಳ್ತಾನೆ ಹಿಂದೆ ಇತ್ತು ಅಂತ, ಹಿಂದೆ ನನಗೆ ಸಿಗ್ಲಿಲ್ಲ. ಹಾಗಾದ್ರೆ ನಾನು ಹೇಳುದು ಅಂತ ಗೊತ್ತಾ, ಯಾರ್ಯಾರು ಲೈನ್ಗೆ ಹೋಗ್ತಾರ ಅವರವರೇ ಬಂದು ಗಾಡಿಯನ್ನು ಖಾಲಿ ಮಾಡಿ. ಅದೇ ಯಾರು ಲೈನಿಗೆ ಹೋಗ್ತಾರೆ ಈಗ ಇನ್ನೊಂದು ಎಂತ ಮಾಡ್ಬೇಕಂತ ಹೇಳಿದ್ರೆ, ಇವತ್ತು ಲೈನಿಗೆ ಹೋದದ್ದು, ಇವತ್ತು ರಿಟರ್ನ್ ಐಟಮ್ ಇವತ್ತೇ ತೆಗಿಬೇಕು ವಸಂತ. ಇವತ್ತೇ ತೆಗೆದ್ರೆ ರಗಳ ಇರುವುದಿಲ್ಲ. ಮತ್ತೆ ನಮ್ಮ ಮೇಲೆ ಸುಮ್ಮನೆ ಅಪವಾದ, ನಾವು ಮಾಡದ ತಪ್ಪಿಗೆ ಅಪವಾದ ಮಾಡುದು ಅಂತ ಹೇಳಿ ನನಗೆ ಮುಂಚೆನೆ ಸಿಟ್ಟು ಬರ್ತದೆ. ಅದೆಲ್ಲ ನಾವೀಗ ಮಾಡಿದ್ರೆ ಒಂದು ಲೆಕ್ಕದಲ್ಲಿ ಬೇರೆ ವಿಷಯ ಅಂತ ಹೇಳ್ಬಾರ್ದು. ಒಂದು ಮಾಡದಿದ್ದನ್ನು ನೀವೇ ಮಾಡಿದ ಅಂತ ಒಂದು ಅನುಮಾನ ದೃಷ್ಟಿಯಲ್ಲಿ ಈಗ ಎಷ್ಟೇ ಓನರ್ ಈಗ ಎಷ್ಟೇ ಹೇಳಿದ್ರು ಅದು ಬಿಟ್ಟು ಈಗ ಆ ವಿಷಯ ಬಿಟ್ಟಿದ್ದಾರೆ ಓನರ್. ಆದ್ರೆ ಕೂಡ ನಮ್ಮ ಮೇಲೆ ಒಂದು ಅನುಮಾನ ಅಲ್ಲ, ಅಂತ ಅನುಮಾನ ಇಟ್ಕೊಂಡು ನಮ್ಗೆ ಸಹ ದುಡಿಲಿಕ್ಕೆ ಕಷ್ಟ ಆಗ್ತದೆ. ಮತ್ತೆ ನಮ್ಗೆ ಅಂತದ್ದು ಇದು ಫಸ್ಟ್ ಆಫ್ ಆಲ್ ನಮ್ಗೆ ಅಂತದ್ದು ಬೇಡ ಅಲ್ಲ ಅಂತ ನಮ್ಗೆ ಅದರದ್ದು ವಹಿವಾಟೆ ಬೇಡ. ನಮ್ಗೆ ದುಡ್ದದ್ದು ಸಂಬಳ ಸಿಕ್ಕಿತಾ ತೆಕೊಂಡು ಹೋದಿವ, ಮನೆಗೆ ಐಟಮ್ ತಗೊಂಡು ಹೋದ್ವಿ, ಮಲಗಿದ್ವಿ, ಮರು ದಿವಸ ಎದ್ದು ಕೆಲಸಕ್ಕೆ ಬಂದ್ವಿ ಅಷ್ಟೇ. ಮನುಷ್ಯ ಕೊಟ್ಟರೆ ಮನೆ ದನಕ, ದೇವರು ಕೊಟ್ಟರೆ ಕೊನೆ ದನಕ. ಎಂತ ಮನುಷ್ಯ ಕೊಟ್ಟರೆ ಮನೆ ದನಕ, ದೇವರು ಕೊಟ್ಟರೆ ಕೊನೆ ದನಕ. ಕರೆಕ್ಟ್. ಈಗ ಅದರದ್ದು ವಿಷಯ ಬಿಟ್ಟಾಕಿ, ಅದು ಮಾತಾಡಿದರೆ ಜಾಸ್ತಿ ಆಗ್ತದೆ, ಮತ್ತೆ ಪಿತ್ತ ನೆತ್ತಿಗೆ ಇರ್ತದೆ. ಅದಕ್ಕೋಸ್ಕರ ಈಗ ಕಾಯರ್ ತರ್ಕ ಹತ್ರ ರೀಚ್ ಆಗ್ತಾ ಬಂದ್ವಿ. ಇಲ್ಲಿ ತನಕ ಒಳ್ಳೆಯರು. ಇವನ್ ಎಂತ ಮಾರ್ರೆ, ತಿರುಗಿಸುದು ಭಯಂಕರ ತಿರುಗಾಜು.
ಇಲ್ಲಿ ತನಕ ಒಳ್ಳೆ ರೋಡ್ ಇತ್ತು, ಇನ್ನು ಮುಂದೆ ಶುರು ಆಗ್ತದೆ ನೋಡಿ ಅವರಿಗೆಲ್ಲ. ಎಲ್ಲಿಂದ ಹಾಳಾದ ರೋಡ್ಗಳು ಸಿಗ್ತದೆ. ಇದು ಮುಗಿಯದ ನೆನಪು ವಿರಹಗಳೇ